ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕೈಮನೆಯಲ್ಲಿ ಪಟ್ಟದಾಟ ಶುರುವಾಗಿದೆ. ದೆಹಲಿ ಅಂಗಳಕ್ಕೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಗುದ್ದಾಟ. ಉಪಚುನಾವಣೆ ಮುಗಿಯುತ್ತಿದ್ದಂತೆ ಕೈಮನೆಯಲ್ಲಿ ಪಟ್ಟದಾಟ. ದೆಹಲಿ ಅಂಗಳಕ್ಕೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ. ಹೈದರಾಬಾದ್ನಿಂದ ದೆಹಲಿಗೆ ತೆರಳಿರುವಂತಹ ಡಿಕೆ ಸಹೋದರರು ದೆಹಲಿಗೆ ಗಾಳಿ ಕುಡಿಯೋಕೆ ಬಂದಿಲ್ಲ ಎಂದು ನಕ್ಕಿದ್ದೇಕೆ ಡಿಕೆ. ಪ್ರಬಲ ಪಟ್ಟಿನ ಸುಳಿವು ಕೊಟ್ಟ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದ ಡಿಕೆ ಸಹೋದರರ ದೆಹಲಿ ಪ್ರವಾಸ. ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕೈಮನೆಯಲ್ಲಿ ಪಟ್ಟದಾಟ. ಯಾವಾಗ ರಾಜಣ್ಣ ನವೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ರು ನೋಡಿ. ನವೆಂಬರ್ ಮುಗಿಯಿತು, ಡಿಸೆಂಬರ್ ಬಂತು, ಜನವರಿ ಮುಗಿಯಿತು, ಫೆಬ್ರವರಿ ಬಂತು, ಮಾರ್ಚ್ ಮುಗಿಯಿತು, ಏಪ್ರಿಲ್ ಬಂತು. ಸೊ ಇವೆಲ್ಲದರ ನಡುವೆ ಬೈ ಎಲೆಕ್ಷನ್ ಬಂತು. ಇನ್ನು ಬೈ ಎಲೆಕ್ಷನ್ ಮುಗಿದ ಮೇಲಾದರೂ ಕೂಡ ರೀಶಫಲ್ ಆಗುತ್ತಾ? KPCC ರೀಶಫಲ್ ಆಗುತ್ತಾ? ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ? ಅಥವಾ CM ಸ್ಥಾನನೇ ರೀಶಫಲ್ ಆಗುತ್ತಾ? ಈ ಎಲ್ಲ ಚರ್ಚೆಗಳಿಗೂ ಕೂಡ ಒಂದು ತಾರ್ಕಿಕ ಉತ್ತರ ಸಿಗಲೇ ಇಲ್ಲ. ಡಿಕೆ ಕಾದಿದ್ದೇ ಬಂತು, ಸುರೇಶು ಕಾದಿದ್ದೇ ಬಂತು. ಇವೆಲ್ಲವಕ್ಕೂ ಅಡೆತಡೆ ಆಗ್ತಾ ಇರೋದೇನು? ಒಂದು ಕಡೆ ಡಿಕೆ ಶಿವಕುಮಾರ್ ಸಹೋದರರು ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಅಂತ ಹೇಳಿ ಕಟ್ಟ ಕಡೆಯ ಕವಾಡ ಒಡೆದು ಅವರ ತಾಳ್ಮೆಯ ಕೊನೆಯ ಉತ್ತರವೂ ಕೂಡ ಹೊರಬಂದಿತ್ತು. ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಜೋರಾಗಿದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ DCM DKಶಿ ಸತತ ಪ್ರಯತ್ನ. ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ನಡೆಸಿರುವಂತಹ DCM DK ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಯಾಗಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ. ಅವಕಾಶ ಗಿಟ್ಟಿಸಿಕೊಳ್ಳೋದಕ್ಕೆ ಜಿದ್ದಿಗೆ ಬಿದ್ದಿರುವ ಶಿವಕುಮಾರ್. ಇವತ್ತು ರಾಹುಲ್ ವೇಣುಗೋಪಾಲ್ ಭೇಟಿ ಸಾಧ್ಯತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಒತ್ತಡಕ್ಕೆ ಪ್ರಯತ್ನ. ಮಾವಿನಕಾಯಿಗೆ 10 ಸತಿ ಕಲ್ಲಲ್ಲಿ ಹೊಡಿಬೇಕು, 11ನೇ ಸತಿ ಕಲ್ಲಲ್ಲಿ ಹೊಡೆದ ಕೆಳಗೆ ಉದುರುತ್ತೆ. ಈ ಸ್ಟ್ರಾಟಜಿಯನ್ನ DK ಶಿವಕುಮಾರ್ ಅನುಸರಿಸುತ್ತಿದ್ದಾರೆ ಅನ್ನೋದು. ತನ್ನ ಶಕ್ತಿಯನ್ನ ಪ್ರದರ್ಶನಕ್ಕಿಟ್ರು. ರಾಜ್ಯದಲ್ಲಿ ಒಕ್ಕಲಿಗರ ಶಕ್ತಿ ಏನಿದೆ, DK ಶಿವಕುಮಾರ್ ಒಕ್ಕಲಿಗರ ಸರ್ವೋಚ್ಚ ನಾಯಕ ಅನ್ನೋ ತರಹದ ಮೆಸೇಜ್ ಕೊಡೋ ತರಹದ ಎಲ್ಲ ತರಹದ ಪರೀಕ್ಷೆಗಳನ್ನು ಕೂಡ DK ಶಿವಕುಮಾರ್ ಎದುರಿಸಿದ್ರು. ಹೈಕಮಾಂಡ್ ನಾಯಕರನ್ನ ಹೆಂಗೆಲ್ಲ ಮನವೊಲಿಸಬಹುದೋ ಆ ಎಲ್ಲ ಪ್ರಯತ್ನಗಳು ಕೂಡ DK ಶಿವಕುಮಾರ್ನಿಂದ ನಡೆಯಿತು. ಆದರೆ ನನ್ನ ಪರ್ಫಾರ್ಮೆನ್ಸನ್ನು ಕಂಡು ಈ ಪರ್ಫಾರ್ಮೆನ್ಸು ಚೆನ್ನಾಗಿದೆ, CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು ಸಾಕು, ಇನ್ನುಳಿದ 2 ವರ್ಷ ಆದರೂ ಕೂಡ ಸಿದ್ದರಾಮಯ್ಯರ ಕಾರಲ್ಲಿ ತಿರುಗಾಡಿ ಆ ಪಟ್ಟಕ್ಕೆ ನೀವು ಕೂತ್ಕೊಳ್ಳಿ ಅನ್ನೋ ನಿರ್ಧಾರ ಇನ್ನೂ ಕಾಂಗ್ರೆಸ್ನಲ್ಲಿ ಆಗಲಿಲ್ಲ ಅನ್ನೋದು ದುರಂತ. ಇದು DK ಶಿವಕುಮಾರ್ ಅವರ ಆಪ್ತ ವಲಯ ಹೇಳೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.